ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತೆ ರಾಘವೇಂದ್ರ ಅವರ ನಿಲ್ತಾರೆ. ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ನಾನು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಂಗಲೆ होगा होना उस वजह से हमने लोग क्लेम कर रहे ये बार उनके जैसे शाहरुख शिक्षकों का वादा करे थे कि मुसलमान को घर को जिता लेगा तो मेरी जवाबदारी देखो यह हमारा बनता देखो हम लोग क्लेम करें। मेहरबानी में 5 डिस्ट्रिक्ट में भी तुम लोग जरा जोर से आवाज उठाना, हमारा हक हम ना देना करो, तुम लोग हमें आवाज उठा को आवाज उठा को प्रेस मीट कर तुम लोग बोलना हमें नाहा किसी की नहीं पूछ रही। हमारा जो है 80,000 से 90,000 में वोट होने के लिए हमारा हक सामने वादा कैसे होते हैं पूछ रही उन वादा करते उस वक्त पूछ रही तो तुम्हें वहाँ प्रेस मीट आकर को करना, देर नहीं करना कि तो बाकी मैंने अप्रैल के अंदर इलेक्शन आता ಜಮೀರ್ ಇವರು ಕೂಡ ಯಾರು MSc ಇವರು ಕೂಡ ಅವರು ಅಲ್ಲ ಇನ್ನೊಬ್ರು ಅವರು ಕೂಡ ನಾವು ಡಿಸಿಷನ್ ತಗೊಳ್ಳೋಷ್ಟಕ್ಕೆ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಅಕ್ಸೆಪ್ಟ್ ಯಾರಿಗೂ ಇಲ್ಲದ ಕಾಂಗ್ರೆಸ್ ಪಕ್ಷದ ಶಿಸ್ತು ಕ್ರಮ. 95% ಮತ ಹಾಕಿದ ಮುಸ್ಲಿಂ ಸಮಾಜದ ಮುಖಂಡರ ಮೇಲೆಯೇ ಶಿಸ್ತು ಕ್ರಮವೇ? ಪವಿತ್ರ ವಿಧಾನಸಭೆಯಲ್ಲಿ ನಿಂತು ಹೆಮ್ಮೆಯಿಂದ RSS ಗೀತೆ ಹಾಡಿ ಹೊಗಳಿದ ಇದೇ ಡಿಕೆ ಶಿವಕುಮಾರ್ ವಿರುದ್ಧ ಎಷ್ಟು ದೂರು ಹೈಕಮಾಂಡ್ಗೆ ನೀಡಿದ್ದೀರಿ ಮಿಸ್ಟರ್ ಸುರ್ಜಿವಾಲಾ? RSS ಗೀತೆ ಬಹಿರಂಗವಾಗಿ ಹೆಮ್ಮೆಯಿಂದ ವಿಧಾನಸಭೆಯಲ್ಲಿ ಹಾಡಿದ ಡಿಕೆ ಶಿವಕುಮಾರ್ ಮೇಲೆ ಶಿಸ್ತು ಉಲ್ಲಂಘನೆಯ ಆರೋಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಉಚ್ಚಾಟನೆ ಮಾಡಿತ್ತಾ? ಇದೇ ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಿಯ ವೀಕ್ಷಕರೇ, ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳಿದ್ದೇ ಮಹಾ ಅಪರಾಧವಾಗಿ ಹೋಗಿದೆ. ಹೌದು, ಉಪಚುನಾವಣೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿಯ ಪಾಲಿಟಿಕಲ್ ಸೆಕ್ರೆಟರಿ MLC ನಸೀರ್ ಅಹಮದ್, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ MLC ಅಬ್ದುಲ್ ಜಬ್ಬಾರ್, ಬೆಂಗಳೂರು ದಕ್ಷಿಣದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆ ಆಫ್ರೀನ್ ಖಾನ್ ಸೇರಿದಂತೆ ಹಲವು ಮುಸ್ಲಿಂ ಸಮುದಾಯದ ನಾಯಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿರುವ ಕಾಂಗ್ರೆಸ್ ಪಕ್ಷ ಇಂದು ಮುಸಲ್ಮಾನರಿಗೆ ರಕ್ಷಣೆ ಕಾಂಗ್ರೆಸ್ ಪಕ್ಷವೇ ನೀಡಿದ್ದು, ಮುಸಲ್ಮಾನರ ಪರವಾಗಿ ಕಾಂಗ್ರೆಸ್ ಪಕ್ಷವೇ ಇದಿದ್ದು ಎಂದೆಲ್ಲ ಭಾಷಣ ಜಾಡಿಸುತ್ತಿರುವ ಡಿಕೆಶಿ, ಮುಸಲ್ಮಾನರಿಗೆ ನಾವು ಬಿಟ್ರೆ ಯಾರೂ ಇಲ್ಲ, ನಾವು ರಕ್ಷಣೆ ಕೊಡುತ್ತಿದ್ದೇವೆ ಇಲ್ಲವೆಂದರೆ ಏನ್ ಮುಸಲ್ಮಾನರಿಗೆ ಮುಗಿಸಿಬಿಟ್ಟಿದ್ರಾ ಬ್ರದರ್? ಯಾವುದೇ ಒಂದು ಸಮುದಾಯದಿಂದ ಪಕ್ಷ ನಡೆಯಲ್ಲ ಎಂದು ಮುಸ್ಲಿಂ ಧರ್ಮಗುರುಗಳ ಆಕ್ರೋಶಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದು, ಇದೇ ಕೊನೆ, ಇನ್ನ ಮೇಲೆ ಮುಸ್ಲಿಂ ಸಮುದಾಯದ ಅವಶ್ಯಕತೆ ನಮಗಿಲ್ಲ ಎಂದು ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿಸ್ತು ಕ್ರಮ ಅಂದರೆ ನಮ್ಮ ಕೆಲ ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರ ನೀಡಿ ನೋಡೋಣ. 2013ರ ತುಮಕೂರು ಜಿಲ್ಲೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಿನ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿದ್ದ ಜಿ ಪರಮೇಶ್ವರ್ ಸೋಲು ಅನುಭವಿಸಿದ್ದರು. ಆಗ ಕಾಂಗ್ರೆಸ್ ಪಕ್ಷ ಎಷ್ಟು ನಾಯಕರಿಗೆ ಶಿಸ್ತು ಕ್ರಮದ ಹೆಸರಿನಲ್ಲಿ ಉಚ್ಚಾಟನೆ ಮಾಡಿತ್ತು? ರಮಾನಾಥ್ ರೈಗೆ ಸೋಲು ಆಗಿದ್ದ ಸಂದರ್ಭದಲ್ಲಿ ಎಷ್ಟು ನಾಯಕರನ್ನು ಶಿಸ್ತು ಕ್ರಮ ಮಾಡಿ ಉಚ್ಚಾಟನೆ ಮಾಡಿದ್ದೀರಾ ಹೇಳಿ ಉತ್ತರ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಸೋಲಿಸಿದ್ದು ಯಾರ್ರೀ? ಆಗ ಕಾಂಗ್ರೆಸ್ ಪಕ್ಷ ಶಿಸ್ತು ಕ್ರಮ ಎಂದು ಎಷ್ಟು ನಾಯಕರಿಗೆ ಉಚ್ಚಾಟನೆ ಮಾಡಿತ್ತು? ಕಾಂಗ್ರೆಸ್ ಹಿರಿಯ ಮುಖಂಡರು ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದಲ್ಲಿ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರವನ್ನೇ ಮುಂದಿನ ಸಂಸದರಾಗಿ ಗೆಲ್ಲಿಸಬೇಕು ಎಂದು ಬಹಿರಂಗವಾಗಿ ಕರೆ ನೀಡಿದಾಗ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಂಡಿತ್ತಾ ಮಿಸ್ಟರ್ ರಾಜ್ಯಾಧ್ಯಕ್ಷರು ಡಿಕೆ ಶಿವಕುಮಾರ್? ಹೇಳುವುದು ವೇದಾಂತ, ತಿನ್ನುವುದು ಬದನೆಕಾಯಿ ಎಂಬಂತೆ ಆಯ್ತಲ್ರಿ ಇದು. ಕಾಂಗ್ರೆಸ್ ಪಕ್ಷದ ಒಳಗೆ ಕೆಲ RSSನವರು ಇದ್ದಾರೆ. ಅವರಿಗೆ ನಮ್ಮ ಪಕ್ಷದಿಂದ ತೆಗೆಯಬೇಕು ಎಂದು ಹೇಳಿಕೆ ನೀಡುವ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದ ರಾಹುಲ್ ಗಾಂಧಿಯವರಿಗೆ ವಿಧಾನಸಭೆಯಲ್ಲಿ ರಾಜಾರೋಷವಾಗಿ ನಿಂತು ಹೆಮ್ಮೆಯಿಂದ RSS ಗೀತೆ ಹಾಡಿದ ತನ್ನದೇ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಕಾಣಲಿಲ್ಲವೇ? ಹಾಗಾದ್ರೆ ಈವರೆಗೆ ನೀವು ಯಾವ ಪಕ್ಷದ ವಿರೋಧಿ ಚಟುವಟಿಕೆಗೆ ಶಿಸ್ತು ಕ್ರಮ ಕೈಗೊಂಡು ಉಚ್ಚಾಟನೆ ಮಾಡಿದ್ದೀರಾ? ಬರೀ ಮುಸ್ಲಿಂ ಎಂಬ ಕಾರಣಕ್ಕೆ ಶಿಸ್ತು ಕ್ರಮ ಅದು ಇದು ಅಂತ ಹೇಳ್ತೀರಲ್ಲ ಮಿಸ್ಟರ್ ಡಿಕೆಶಿ. ಈಗ ನಾನ್ ಹೇಳ್ತೀನ್ ಕೇಳ್ಕೊಳ್ಳಿ. ಮುಸ್ಲಿಂ ಸಮುದಾಯದ ರಕ್ಷಣೆ ನೀವು ಮಾಡಿದ್ದಲ್ಲ, ಬದಲಾಗಿ ಮುಸ್ಲಿಂ ಸಮುದಾಯ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಕ್ಷಣೆ ಮಾಡಿಕೊಂಡು ಬಂದಿರೋದು. ಮುಸ್ಲಿಂ ಸಮುದಾಯ ಇಲ್ಲದೆ ಹೋಗಿದ್ರೆ ಕಾಂಗ್ರೆಸ್ ಪಕ್ಷವೇ ಉಳೀತಿರ್ಲಿಲ್ಲ. ಶಿಸ್ತು ಕ್ರಮ, ಪಕ್ಷದ ವಿರೋಧಿ ಚಟುವಟಿಕೆ ಎಂದೆಲ್ಲ ಭಾಷಣ ಬಿಗಿಯುವವರು ಕೇಳಿಕೊಳ್ಳಿ. ಮುಸ್ಲಿಂ ಸಮುದಾಯದ ವಿರುದ್ಧ ಮಾತನಾಡಿರುವ ಸುರ್ಜಿವಾಲಾ ವಿರುದ್ಧ ಕಾಂಗ್ರೆಸ್ ಏನು ಶಿಸ್ತು ಕ್ರಮ ಮಾಡಿದೆ? ಮುಸ್ಲಿಂ ಧರ್ಮಗುರುಗಳಿಗೆ ಅವಮಾನ ಮಾಡಿರುವ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನೆಲಪಾಡ್ ಮೇಲೆ ಏನು ಶಿಸ್ತು ಕ್ರಮ?
ಒಬ್ಬನೇ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಗೆಲ್ಲಿಸಲು ನಿಮಗೆ ಶಕ್ತಿನೂ ಇಲ್ಲ ಯೋಗ್ಯತೆನೂ ಇಲ್ಲ ಎಂದು ಹೇಳಿಕೆ ನೀಡಿ ಇಡೀ ಮುಸ್ಲಿಂ ಸಮುದಾಯವನ್ನೇ ಕೆಳಗೆ ತೋರಿಸಿದ ರಿಜ್ವಾನ್ ಮೇಲೆ ಏನು ಶಿಸ್ತು ಕ್ರಮ? ಮುಸ್ಲಿಮರಿಂದ ಕಾಂಗ್ರೆಸ್ ಪಕ್ಷ ನಡೆಯುತ್ತಿಲ್ಲ ಎಂದು ಹೇಳಿಕೆ ನೀಡಿರುವ ಡಿಕೆಶಿ ವಿರುದ್ಧ ಏನು ಶಿಸ್ತು ಕ್ರಮ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಿಮಗೆ ಸಾಧ್ಯವೇ? ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್.ಸಿ. ಯೋಗೇಶ್ಗೆ ಬಾಬ್ರಿ ಮಸೀದಿ ಮತ್ತು ರಾಮಮಂದಿರದ ತೀರ್ಪು ಬಂದಾಗ ಬಹಿರಂಗವಾಗಿ ಸಿಹಿ ಹಂಚಿ ಭಜರಂಗದಳದವರ ಜೊತೆ ಕುಣಿದು ಸ್ವೀಟ್ ತಿನಿಸಿದವನಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿ ಗೌರವಿಸಿದೆ ಹೊರತು ಕಾಂಗ್ರೆಸ್ ಪಕ್ಷದ ಶಿಸ್ತು ಕ್ರಮ ಮಾಡಿ ಉಚ್ಚಾಟನೆ ಮಾಡಿಲ್ಲ ಬಿಡಿ. ರಾಮಮಂದಿರ ಕಾಂಗ್ರೆಸ್ ಕನಸಾಗಿತ್ತು ಎಂದು ಭಾಷಣ ಬಿಗಿದುಕೊಂಡು ವಿಡಿಯೋ ಮಾಡಿ ಹಾಕಿ ಮುಸ್ಲಿಮರಿಗೆ ನೋವು ಉಂಟು ಮಾಡಿದ ಅಂದಿನ ಶಿವಮೊಗ್ಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸುಂದರೇಶ್ಗೆ ಕಾಂಗ್ರೆಸ್ ಪಕ್ಷ ಶಿಸ್ತು ಕ್ರಮ ಮಾಡುವ ಬದಲು ನಗರಾಭಿವೃದ್ಧಿ ಪ್ರಾಧಿಕಾರ ನೀಡಿ ಗೌರವಿಸಿದೆ ಬಿಡಿ. ಅದೇ ಕೇಂದ್ರದಲ್ಲಿ ಕಾಂಗ್ರೆಸ್ ಹೇಳುವುದೇ ಒಂದು, ಕರ್ನಾಟಕದಲ್ಲಿ ಆಗುವುದೇ ಒಂದು. ಕರ್ನಾಟಕದ ಕಾಂಗ್ರೆಸ್ ಈಗ ಪ್ರಸ್ತುತ ಆರ್ಎಸ್ಎಸ್ ಗೀತೆ ಹಾಡಿ ಹೊಗಳಿದವರ ಕೈಯಲ್ಲಿದೆ. ರಾಹುಲ್ ಗಾಂಧಿ ಸ್ವಲ್ಪ ಗಮನ ಹರಿಸಬೇಕು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದ್ರಲ್ಲ, ಈ ಬಗ್ಗೆ ಕೂಡ ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪಾದಯಾತ್ರೆ ಮಾಡಿ. ಕೊನೆಗೂ ಒಂದೇ ಮಾತು, ಕಾಂಗ್ರೆಸ್ ಮುಸ್ಲಿಮರಿಗೆ ರಕ್ಷಣೆ ನೀಡಿದ್ದಲ್ಲ ರೀ. ಮುಸ್ಲಿಮರು ಇಲ್ಲದೆ ಹೋಗಿದ್ರೆ ಕಾಂಗ್ರೆಸ್ ಪಕ್ಷವೇ ಉಳಿತಿರ್ಲಿಲ್ಲ. ಇದೇ ಸತ್ಯ. ನೀವು ಬಹಿರಂಗವಾಗಿ ವಿಧಾನಸಭೆಯಲ್ಲಿ ಹೆಮ್ಮೆಯಿಂದ ಆರ್ಎಸ್ಎಸ್ ಗೀತೆ ಹಾಡಿ ಹೊಗಳಿದಷ್ಟು ಇದು ಸತ್ಯನೇ. ಇದು ಈ ಹೊತ್ತಿದ ಇನ್ಸೈಟ್ ಎಡಿಟರ್ ಸ್ಪೆಷಲ್. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.